ನೀವೆಂಥ ಮೋಸಗಾರ ನನ್ನ ಮಕ್ಕಳು ಮನಿಯಾಳು ನನ್ನ ಮಕ್ಕಳು ಅಂತ ನನಗೆ ಗೊತ್ತಾಗ್ತೈತಿ. ಇಂಥ ಮೋಸ ಮಾಡ್ಬೇಕಂತ ಎಷ್ಟು ದಿನದಿಂದ ಕಾತ್ಕೊಂಡಿದ್ರೆ ಅಲ್ಲ ಅಣ್ಣ ಅಣ್ಣ ಅಂತೇಳಿ ಅಣ್ಣಗೆ ಎಷ್ಟು ಮೋಸ ಮಾಡ್ತಾ ಇದೆಯಲ್ಲ ಮೋಸಗಾರ. ಇದಕ್ಕೇನು ಇದಕ್ಕೆ ತಲೆ ಕೆಟ್ಟೈತೆ ಏನಪ್ಪ ಇದಕ್ಕೆ? ಇದು ಯಾವ್ದು ಇದು ನನ್ನ ಮಗಂದು ಇದು ಯಾವ್ದು ನಮ್ಮ ಮನೆಗೆ ಬಂದು ಸೇರ್ಕೊಂತಿದ್ದು ತಲೆ ಕೆಟ್ಟಿರ್ಬೇಕು ಇದಕ್ಕೆ. ಲೋಫರ್ ಸರಿಯಾಗಿ ಮಾತಾಡೋದು ಕಲಿ. ನೀನು ಲೋಫರ್ ನನ್ನ ಮಗ, ನೀನು ತಲೆ ಕೆಟ್ಟಿರೋದು. ಸರಿಯಾಗಿ ಮಾತಾಡೋದು ಕಲಿ. ನನ್ನ ಗಂಡಿಗೆ ಎಷ್ಟು ಮೋಸ ಮಾಡ್ತಾ ಇದೆಯಾ ಅಂತ ನನ್ನ ಗಂಡಂತ ಎಲ್ಲ ಹೇಳ್ತೀನಿ ಕಾಣು. ನೀ ಮಾತಾಡೋದೆಲ್ಲ ಕೇಳಿಸ್ಕೊಂಡಿದ್ದೀನಿ, ನಾನು ಎಲ್ಲ ಕೇಳಿಸ್ಕೊಂಡಿದ್ದೀನಿ. ನನ್ನ ಗಂಡ ದುಡ್ಡು ಇಟ್ಕೊಂಡಿರೋದೆಲ್ಲ ದುಡ್ಡು ಇಕ್ಕೊಂಡಿರೋದೆಲ್ಲನ 6-7 ಲಕ್ಷ ರೂಪಾಯಿ, 3 ಲಕ್ಷದ 3 ಬಾಂಡು, 1 ಲಕ್ಷದ 1 ಬಾಂಡು, 6-7 ಲಕ್ಷ ದುಡ್ಡು ನನ್ನ ಗಂಡಂದು ಇಸ್ಕೊಂಡು ನೀನೆಲ್ಲ ಮಡಿಕೊಂಡಿದ್ಯಾ. ಆ ಬಾಂಡ್ಗಳೆಲ್ಲ ನಾನು ಸುಮ್ಮನೆ ಕೊಟ್ಟರೆ ಸರಿ ನೋಡು. ಕೊಡಲಿಲ್ಲ ಅಂದರೆ ಏನಿಲ್ಲ. ಇವಳಿಯಾ ಮಾಡಲ್ಲ. ತಲೆಗಿಲ್ ಕೆಟ್ಟಾಯ್ತು ನಿನಗೆ. ಹೋಗು ನನ್ನ ಗಂಡನ ಹೋಗು. ನಾವು ಬಾಂಡ್ ಇಕ್ಕಿದ್ವಲ್ಲಪ್ಪ, ಯಾವಾಗ ಆಗುತ್ತೆ ನಾವು ಸ್ವಂತ ಬಿಸ್ನೆಸ್ ಮಾಡೋಣ ಅಂತ ನಾವು ಮಾತಾಡ್ತಾ ಇದ್ದೀವಿ. ಅದ್ರಾಗೆ ಇವಳು ನೋಡು ಹೆಂಗೆ ಮಾತಾಡ್ತಾಳೆ. ನಿನ್ನ ಗಂಡಂದೆಲ್ಲ ದುಡ್ಡು, ಹೋಗು. ನಿನ್ನ ಗಂಡ ಹತ್ರ ದುಡ್ಡು ತಂದವನಿ ಸೋಂಬೇರಿ ನನ್ನ ಮಗ. ಇನ್ನೆಲ್ಲಿ ದುಡ್ದು ಇವನೆಲ್ಲಿ ಇಕ್ಕೊಂಡವನಿ. ಇವನೆಂತ ಮೋಸ್ಕಾರ ಅಂಬೋದು ಗೊತ್ತೈತಿ. ಅಣ್ಣ ಇಂತಾಗೆ ದುಡ್ಡು ಇಸ್ಕೊಂಡು ಎಲ್ಲ ದುಡ್ಡು ಮಾಡ್ಕೊಂಡವನೆ ಎಂಬುದು ಎಲ್ಲ ಗೊತ್ತೈತಿ. ಅಣ್ಣ ಇಂತಾಗೆ ಎಮ್ಮೆ ಮಾರಿಸಿ, ಅಣ್ಣ ಇಂತಾಗೆಲ್ಲ ಬದುಕು ಮಾಡಿಸ್ಕೊಂಡು, ಅಣ್ಣ ಇಂತಾಗೆಲ್ಲ ಮಾಡ್ಕೊಂಡು ಕಿತ್ಕೊಂಡವನೆ ಎಂಬುದು ಚೆನ್ನಾಗಿ ಗೊತ್ತೈತಿ. ಲೆಕ್ಕ ತಿಳಿಯಲ್ಲ, ಬುಕ್ ತಿಳಿಯಲ್ಲ, ಲೆಕ್ಕ ತಿಳಿಯಲ್ಲ ಅಂತೇಳಿ ಎಲ್ಲ ಇಸ್ಕೊಂಡು ಈ ರೀತಿ ಮೋಸ ಮಾಡ್ತಾ ಇದ್ದಾನೆ ಅಂತ ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ. ಬಾಯಿ ಮುಚ್ಕೊಂಡು ಬಿದ್ದಿರಿ ಸುಮ್ಮನೆ. ನೋಡು ನಾನಂತೂ ಬಿಡಲ್ಲ. ನನ್ನ ಗಂಡ ದುಡ್ದಿರೋ ದುಡ್ಡು 1 ರೂಪಾಯಿನೂ ಬಿಡಲ್ಲ ವಸೂಲಿ ಮಾಡ್ದಂಗೆ. ನಾನೇನು ಅಂತ ತಿಳ್ಕೊಬಿಟ್ಟಿದ್ದೀರಾ. ನಾನು ನಿನಗಿನ್ನ ಅಪ್ಪನಾಗ ಆಡ್ದಾಳು, ನಿನಗಿನ್ನ ನಾನು 2 ವರ್ಷ ತಿಳ್ಕೊಂಡಿದ್ದೀನಿ. ನೀವೇ ಬುದ್ಧಿವಂತರು ಅಂತ ತಿಳ್ಕೊಂಡಿದ್ರೆ ಈಗಲೇ ನಿಮ್ಮ ಮನಸ್ಸಿಂದ ತೆಗ್ದಾಕ್ಬಿಡ್ರಿ. ನಾನು ನಿಮಗಿನ್ನ ಬುದ್ಧಿವಂತೆ, ನಾನು ಎಲ್ಲ ತಿಳ್ಕೊಂಡಿದ್ದೀನಿ. ಸೇವಂತಿ ಸುಮ್ಮನಿರು ಅಂತ ಹೇಳಿದ್ರೆ ದಿನ ಮಾತಾಡ್ತೀಯ. ಸುಮ್ಕಿರಕ್ಕಾಗಲ್ವೇ ನೀನು? ಬಾಯಿ ಮುಚ್ಕೊಂಡು ನಿನ್ಗೇನು ಬಾಯಿ ದೊಡ್ಡ ರೋಗ? ಅಣ್ಣ ಇದು ಯಾವುದಲ್ಲ ಬಂದು ನಮ್ಮ ಮನೆಯಾಗ ಸೇರ್ಕೊಂತು. ನೀನು ಸುಮ್ಮನಿದ್ರು ಇರ್ಬೋದಾಯ್ತು. ಹೋಗಿ ಇದು ಯಾವ್ದು ನಮ್ಮ ಮದುವೆ ಯಾವುದಲ್ಲ ಬೋಲ್ ಬೇಜಾರು ಇಡ್ಸೋತಪ್ಪ. ನನಗೇನೋ ಬೋಲ್ ಬೇಜಾರಾಗುತ್ತೆ. ನನ್ನ ತಮ್ಮ ಬೇಜಾರು ಮಾಡ್ಕೊಂತಾನೆ ಸುಮ್ಮನಿರೋದಂಗೆಲ್ಲ ಏನು ಮಾತಾಡೋದು ನನ್ನ ತಮ್ಮಂತಾಗೆ. ಸುಮ್ಕಿರಕ್ಕಾಗಲ್ಲ. ನಿನ್ಗೇನು ತಲೆಗಿಲ್ ಕೆಟ್ಟೈತೆ? ಯಾಕೆ ಹೆಂಗೆ ಮಾತಾಡ್ತೀಯ ತರವಲ್ದಂಗೆ? ನಾನು ಹೇಳ್ತೀನಿ ಬುದ್ಧಿನೇ ಇಲ್ವಲ್ಲ ನಿನಗೆ? ಅಲ್ಲ ಕಣಪ್ಪ, ನಿಂತಾಗೆ ಏನೂ ಕೆಡ್ಕಿಲ್ಲ. ನಿನ್ನ ಹತ್ರ ಏನೂ ಮೋಸ ಮಾಡೋ ಅಂಥ ಬುದ್ಧಿ ಇಲ್ಲ. ಆದ್ರೆ ನಿನ್ನ ತಮ್ಮ ನೆಂಟಿ ಇಬ್ಬರು ನೀನು ಮೋಸ ಮಾಡ್ತಾ ಇದ್ದಾರೆ. ಬಾಂಡ್ಗಳೆಲ್ಲ ಇಸ್ಕೊಂಡು ನಿಂತಾಗೆ 7 ಲಕ್ಷ ರೂಪಾಯಿ ದುಡ್ಡು ನಿಂದು ಎಲ್ಲ ಇಸ್ಕೊಂಡು ಇಕ್ಕೊಂಡಿದ್ದಾರಂತೆ. ಅವನ ಹೆಸ್ರಿ ಮಾಡಿಸ್ಕೊಂಡವನಂತೆ. ನಿನ್ನ ಹೆಸ್ರಿ ಮಾಡೋ ಬಾಂಡ್ಗಳೆಲ್ಲ ಅವನ ಹೆಸ್ರಿ ಮಾಡಿಸಿ ಇಕ್ಕೊಂಡವನಂತೆ. ದುಡ್ಡೆಲ್ಲ ನಿಂದು ಅವ್ನು ಕಿತ್ಕೊಂಡವನಂತೆ. ನೀನು ಮೋಸ ಮಾಡ್ತಾನಂತೆ ಎಲ್ಲನ. ನಿನಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅವ್ನಿಗೆಲ್ಲನ ಅಂಗಡಿ ಎಲ್ಲನ ಮೋಸ ಮಾಡಿ ನಾನೇ ಎಲ್ಲ ಮಾಡ್ಕೊಂತೀನಿ ಅಂತ ಮಾತಾಡ್ತಾನೆ. ಅಲ್ಲ ನಿನ್ನ ತಮ್ಮ ಅಂತ ನಂಬಿದೆಯಲ್ಲ, ಇವನೆಷ್ಟು ಮೋಸ ಮಾಡ್ತಾ ಇದ್ದಾನೆ ಅಂತ ನಿನಗೆ ಗೊತ್ತಿಲ್ಲ. ಇದೇ ಮನೆಯಾಗಿ ಇಕ್ಕೊಂಡು ನಿನ್ನ ಬರೀ ಅಣ್ಣ ಅಂತೇಳಿ ಬದುಕು ಮಾಡಿಸ್ಕೊಂಡು ಒಳ್ಳೆ ಮಾತಿಂದ ದುಡ್ಡು ಮಾಡ್ಕೊಂಡು ದುಡ್ಡು ಕಾಸು ಮಾಡ್ಕೊಂಡು ಇವನು ಮೋಸ ಮಾಡ್ತಾ ಇದ್ದಾನೆ. ನೋಡು ಅಂಗಡಿನೂ ಸಮೇತ ಅವನೇ ಭಾಷೆಕೊಂಡು ತಿನ್ನಬೇಕು ಅಂತ ಇದ್ದಾನೆ. ಎಲ್ಲಾದ್ರಾಗೂ ಅವನು ಮೋಸ ಮಾಡಬೇಕು ಅಂತ ಇದ್ದಾನೆ. ನಿನ್ನ ತಮ್ಮ ಸರಿ ಇಲ್ಲ. ಯಪ್ಪ ದೇವ್ರೆ ಬಾವ, ನಾವಿಂದನೂ ನಿನ್ಗೆ ಅಂಥದ್ದು ಮಾಡಿದೀವೇನು ಬಾವ? ಅಲ್ಲ ಎಷ್ಟು ಸುಳ್ಳು ಹೇಳ್ತಾಳೆ ನೋಡಿ ಇವಳು. ಸೇವಂತಿ, ನನ್ನ ತಮ್ಮನ ಬಗ್ಗೆ ಅವನು ಮಾತಾಡಿದೀವಿ ಅಂದರೂ ಸುಮ್ಮನಿರೋದಿಲ್ಲ. ನಾನು ಹೇಳಿಲ್ವೇ ನನ್ನ ತಮ್ಮನ ಬಗ್ಗೆ ಮಾತಾಡಬೇಡ, ನನಗೆ ನನ್ನ ತಮ್ಮ ಅಂದರೆ ಭಾಳ ಇಷ್ಟ, ನನ್ನ ತಮ್ಮನ ನಾನು ಯಾವತ್ತೂ ಬಿಟ್ಕೊಡಲ್ಲ ಅಂತ ನಾನು ಹೇಳಿದ್ದೀನಿ. ಸುಮ್ಮನೆ ಏನಕ್ಕೆ ಮಾತಾಡ್ತೀಯ ಸೇವಂತಿ? ಬಾಯಿ ಮುಚ್ಕೊಂಡು ಸುಮ್ಮನಿರು. ಬರೀ ಸುಳ್ಳು ಹೇಳೋದೇ ಆಗೋಯ್ತು. ಅಣ್ಣ ನಂಬೇಡ, ನೀನು ಸುಮ್ಮನಿದ್ರು ಇರ್ಬೋದಾಯ್ತಪ್ಪ. ಹೋಗಿ ಇಂಥಳ್ಳು ಮದುವೆ ಆದೆ ಅಲ್ಲ. ನಾನೇನು ಮೋಸ ಮಾಡ್ತೀನಿ ಅಣ್ಣ? ನಾನು ಯಾವುದಾಗೂ ಮೋಸ ಮಾಡಲ್ಲ ಕಣೋ ನಿನಗೆ. ನಾನು ಯಾವುದ್ರಾಗ ನಾನು ಮೋಸ ಮಾಡಿದ್ದೀನಿ ಇನ್ನೂವರೆಗೂ ಆಗೈತೆ? ನಮ್ಮ ಅಣ್ಣ ಅಂತೇಳಿ ನಿನಗೆ ಎಷ್ಟು ಇದು ಮಾಡ್ತೀನಿ ಅಲ್ಲ. ಮೋಸ ಮಾಡ್ತಾನೆ ಅಂತ ಹೇಳ್ತಾಳಲ್ಲ ಈ ಅಮ್ಮ. ಅಣ್ಣ ನೀನು ಸುಮ್ಮನಿದ್ರು ಇರ್ಬೋದಾಯ್ತು. ಒಳ್ಳೆಯಲ್ಲ ಕಣಣ್ಣ. ಒದ್ದು ತವ್ರ ಮನೆಗೆ ಓಡಿಸು. ನೀವು ನಿತ್ಯ ಬೇಡ ಇಲ್ಲಿ ಈಕೆಂಡ್ರೆ ನಿನಗೆ ಸುಮ್ಮನೆ ತಲೆನೋವು ತಪ್ಪಿದ್ದಲ್ಲ. ಸುಮ್ಮನೆ ತವ್ರ ಮನೆಗೆ ಕಳಿಸು. ನೀನು ಸುಮ್ಮನೆ ಮೊದಲು ಹೆಂಗಿದ್ದ ಹಂಗಿರೋದು ಕಲಿ. ಯಾವ ಮದುವೆ ಬೇಡ ಏನೂ ಬೇಡ ಅಷ್ಟೇ. ನೋಡಿ ನನ್ನ ತಮ್ಮ ಹೇಳ್ದಂಗೆ ನಾನು ಕೇಳೋದು, ಹೊಡೆದು ಓಡಿಸ್ಬಿಡ್ತೀನಿ. ಸುಮ್ಮನೆ ಬಿದ್ದಿರೋದು ಕಲಿ. ಹೇಳ್ದಂಗೆ ಕೇಳ್ಕೊಂಡು ನನ್ನ ತಮ್ಮ ಹೇಳ್ದಂಗೆ ಕೇಳ್ಕೊಂಡು ಇಲ್ಲದ್ದೇನು ನನ್ನ ತಮ್ಮನ ಮೇಲೆ ತಮ್ಮನ ಹೆಂಡತಿ ಮೇಲೆ ನನ್ನ ತಮ್ಮನ ಹೆಂಡ್ತಿದ್ದು ಅಂದಿದೆಯಾ ಅಂದ್ರೆ ನೋಡಿ ನೀನು ಸರಿ ಹೋಗಲ್ಲ ಅಂದ್ಕೊಡ್ದು ನೀನು. ನಾನು ಸುಳ್ಳು ಹೇಳ್ತಾ ಇದ್ದೀನಾ? ಇರು, ನಿನ್ನ ತಮ್ಮ ಹೆಂಡತಿ ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ. ತಮ್ಮ ಅಂತೇಳಿ ನೀನು ಅಂದರೆ ನಿನ್ನ ನಂಬೋದ್ರಿಂದ ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಬಂದ್ರಿಂದ ನನಗೇನು ಇದಿಲ್ಲ. ಯಾಕಂದರೆ ಪಾಪ ನಿನಗೆ ಗೊತ್ತಿಲ್ದಲೇ ನೀನು ಇವತ್ತು ನೀನು ಎಂಥವನು, ನಿಂದು ಎಷ್ಟು ಒಳ್ಳೆಯ ಮನಸ್ಸು ಅಂತ ನನಗೆ ಗೊತ್ತು. ಇವತ್ತು ಮೋಸ ಮಾಡ್ತಾ ಇರೋದು ಇನ್ನೊಂದು ಮಕ್ಕಳು ನಿನಗೆ ಮೋಸ ಮಾಡಿ ಇದೇ ಮನೇಲಿ ಇದ್ಕೊಂಡು ನಿನಗೆ ಮೋಸ ಮಾಡ್ತಾ ಇದ್ದಾರೆ. 6-7 ಲಕ್ಷ ದುಡ್ಡು ನಿನ್ನ ಹತ್ರ ಕಿತ್ಕೊಂಡವನೆ. ಹೊಲ ಮನೆಗೂ ಮೋಸ ಮಾಡಬೇಕು ಅಂತ ಇದ್ದಾನೆ. ಎಲ್ಲದ್ರಾಗೂ ಮೋಸ ಮಾಡಬೇಕು ಅಂತ ಕಾತ್ಕೊಂಡಿದ್ದಾನೆ ಇವನು. ನಿನಗೆ ಸುಮ್ಮನೆ ಅಣ್ಣ ಅಂತೇಳಿ ಎಷ್ಟು ಮೋಸ ಮಾಡ್ತಾ ಇದ್ದಾನೆ ಅಂತ ಇವನು ಬಂಡವಾಳ ಎಲ್ಲ ನಾನು ಬಯಲು ಮಾಡ್ತೀನಿ. ನೋಡ್ತಾ ಇರು. ನೋಡ್ರಿ, ನಿನ್ನ ತಮ್ಮ ಹೆಂಡತಿ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಳ್ರಿ. ಸುನಂದ, ನಿನಗೆ ಗೊತ್ತಿಲ್ಲ, ನಮ್ಮ ಅಣ್ಣಯ್ಯ ಅವನೇ ಅಕೌಂಟಲ್ಲೇ ಐತೆ ಬಾಂಡ್ಗಳೆಲ್ಲ ಅಂತ ತಿಳ್ಕೊಂಡವನೆ. ಅದನ್ನೆಲ್ಲ ನಾನು ಮಾಡಿಸಿ ಇಟ್ಕೊಂಡಿದ್ದೀನಿ. 3 ಲಕ್ಷದವು 1 ಲಕ್ಷದ 7 ಲಕ್ಷ ದುಡ್ಡು ನಮ್ಮ ಅಣ್ಣಯಿಂದ ನನ್ನ ಹತ್ರನೇ ಐತೆ. ಹೆಂಗಾದ್ರೂ ನಮ್ಮ ಅಣ್ಣಯ್ಯನ ನಾನು ನಂಬಿಸ್ತೀನಿ. ಸುಮ್ಮನಿರು. ನಾನು ಏನೇ ಅಂದರೂ ನಮ್ಮ ಅಣ್ಣಯ್ಯ ಬಿಟ್ಕೊಡಲ್ಲ ಯಾವತ್ತೂ. ನಾನಂದರೆ ನಮ್ಮ ಅಣ್ಣಯ್ಯಗೆ ತುಂಬ ಇಷ್ಟ. ತಮ್ಮ ಅಂದರೆ ಯಾವತ್ತೂ ಬಿಟ್ಕೊಡಲ್ಲ. ಅದಕ್ಕೇ ಅವಳ ಮಾತೇನು ನನಗೇನು ಇವಾಗ ಲೆಕ್ಕಕ್ಕಿಲ್ಲ. ನಮ್ಮ ಅಣ್ಣಯ್ಯ ನನ್ನ ಮಾತು ಕೇಳ್ತಾನೆ.
ಅದೇ ನನಗಿವಾಗ ನನ್ನ ಅದೃಷ್ಟ ಅಂತ ಹೇಳ್ಬೋದು. ನಮ್ಮ ಅಣ್ಣ ನನ್ನ ಮಾತು ಮೀರಲ್ಲ, ಯಾವತ್ತೂ ಮೀರಲ್ಲ. ನಾನು ಏನು ಹೇಳಿದ್ರೂ ಅವನು ಮೀರಲ್ಲ. ಅದಕ್ಕೇ ಅವಳನ್ನ ಹೆಂಗಾದ್ರೂ ಮಾಡಿ ಗಲಾಟೆ ಮಾಡಿ ಅವಳನ್ನ ತವ್ರ ಮನೆಗೆ ಕಳಿಸಿ ನಮ್ಮ ಅಣ್ಣ ಮೊದಲಿನ ಥರ ಹೆಂಗಿದ್ನೋ ಹಂಗೆ ನಾನು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು. ಹಂಗೆ ಮಾಡ್ತೀನಿ ನಾನು. 3 ಲಕ್ಷದವು 2 ಅವನು ನೋಡಿದ್ರೆ 3 ಅಂತ ಹೇಳ್ತಾ ಇದ್ದಾನೆ. 3 ಲಕ್ಷದ್ದು 2 ಬಾಂಡ್ ಮಾಡಿಸಿರೋದು, 1 ಲಕ್ಷದ್ದು. ಏನೋ ಹೇಳ್ತಾ ಇದ್ದಾನೆ ಕೇಳಿಸ್ಕ. ಎಷ್ಟು 7 ಲಕ್ಷ ಅಂತ ಹೇಳೋಣ, ಟೋಟಲ್ 7 ಲಕ್ಷ ದುಡ್ಡು ನಿಂದು ಅವ್ನು ಮೋಸ ಮಾಡ್ದ ನಿನ್ನ ತಮ್ಮ. ಸುಮ್ಮನಿರೇ, ಯಾಕೆ ನನ್ನ ಮಗ ಸೊಸೆ ಬಗ್ಗೆ ಇಲ್ಲದ್ದೆಲ್ಲ ಹೇಳ್ತೀನಿ ನಿನ್ನ ಗಂಡಂತಾಗೆ. ಕಿರಮ್ಮ ಯಾತ ಹೇಳ್ತಾ ಇದ್ದಾನೆ ಅವ್ನು ಕೇಳಿಸ್ಕ್ಯಾ ಸುಮ್ಮನೆ. ಅವಳನ್ನ ಹೆಂಗಾದ್ರೂ ಮಾಡಿ ನಮ್ಮ ಅಣ್ಣಗೂ ಅವಳಿಗೂ ಜಗಳ ತಂದಿಕ್ಕಿ ಕಳಿಸ್ಬಿಡ್ತೀನಿ. ಆಮೇಲೆ ನಾವು ಸಪ್ರೇಟ್ ಯಾವ ಎಣ್ಣೆ ಅಂಗಡಿ ಮಾಡೋದು ಬೇಡ ಅದೇ ಅಂಗಡಿನ ನಾವೇ ನೋಡ್ಕೊಂಬನ. ನಮ್ಮ ಅಣ್ಣ ಯಾವಾಗ ನಾವು ಹೇಳ್ದಂಗೆ ಕೇಳ್ತಾನಲ್ಲ, ಆವಾಗ ನಾವು ಹೇಳ್ದಂಗೆ ಕೇಳ್ಕೊಂಡಿದ್ದಾಗ ಎಣ್ಣೆ ಮಿಲ್ಲು ನಾವೇ ಮಾಡ್ಕೊಬೇಕಾಗುತ್ತೆ. ಎಣ್ಣೆ ಮಿಲ್ ನಾವೇ ಮಾಡ್ಕೊಂಡ್ರೆ ನಮ್ಮ ಅಣ್ಣ ಯಾವಾಗ ಅಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ, ನಾವೇ ಎಲ್ಲ ಯಜಮಾನಿಕೆ ಮಾಡ್ಕೊಂಡು ದುಡ್ಡಿನ ವ್ಯವಹಾರ ಆಗಲಿ ಎಲ್ಲ ನಮ್ಮ ಕೈಯಾಗೆ ಇರುತ್ತೆ. ನಾವು ಬೇರೆ ಮಾಡೋದು ಬೇಡ. ನಮ್ಮ ಅಣ್ಣ ಏನೇ ಅಂದ್ರೆ ನನ್ನ ಮಾತು ಮೀರಲ್ಲ, ಸುಮ್ಕಿರು. ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಿಮ್ಮ ಅಣ್ಣಗೆ ನೀನು ಮದುವೆನೇ ಮಾಡಬಾರ್ದಾಗಿತ್ತು ಹೇಳಪ್ಪ. ಮದುವೆ ಮಾಡ್ದಂಗೆ ಇದ್ದಿದ್ರೆ ಚೆನ್ನಾಗಿರೋದು. ನೀನೊಬ್ಬ ಒಪ್ಪಲಿಲ್ಲ ಅಂದಿದ್ರೆ ಮದುವೆ ಆಗ್ತಾ ಇರಲಿಲ್ಲ. ಎಮ್ಮೆ ಕಾಯನು ಅಂತೇಳಿ ಅಲ್ಲೇನೆ ನಿಮ್ಮ ಅಣ್ಣ ಯಾರೋ ಹೆಣ್ಣು ಕೊಡ್ತಿರ್ಲಿಲ್ಲ. ಸುಮ್ಮನಿದ್ರು ಇರ್ಬೋದಾಗಿತ್ತು. ನೀನು ಸುಮ್ಮನಿರ್ದಲ್ದಲೇ ಬಿಡತ್ತ ಮಾಡಿದ್ರು ಮಾಡಲಿ ಅಂತ ಸುಮ್ಮನಾದೆ. ಏನು ಮಾಡೋಣ, ಅಪ್ಪ ಅಮ್ಮ ಇನ್ನು ಒಪ್ಪಿದ್ರಲ್ಲ, ಅಪ್ಪ ಮಾಡ್ತೀನಿ ಎಂಬುದಲ್ಲ. ಅದಕ್ಕೆ ಅತ್ಲ ಬಿಡತ್ತ ಅಂತ ಸುಮ್ಮನಾದೆ. ನಾನು ಅವಳಿಗೂ ಏನೋ ತಿಳಿಯಲ್ಲ ಅಂದ್ಕೊಂಡಿದ್ದೆ, ಆದರೆ ಅವಳಿಗೆಲ್ಲ ತಿಳಿತೈತೆ. ನಮ್ಮ ಅಣ್ಣ ನನಗೆ ಅವಳಿಗೂ ತಿಳಿದಿಲ್ಲ ಅಂದಿದ್ರೆ ಚೆನ್ನಾಗಿರ್ತಿತ್ತು. ಏನು ಮಾಡ್ತೀನಿ, ಅವಳು ಸ್ವಲ್ಪ ತಿಳ್ಕೊಂಡವಳೆ. ಅವಳು ತಿಳ್ಕೊಂಡಿರೋದಕ್ಕೋಸ್ಕರ ನನಗಿವಾಗ ಏನು ಮಾಡೋಕ್ಕೂ ಆಗ್ತಾಯಿಲ್ಲ. ಅವಳು ಇವಾಗ ಏನೋ ಬಿಡು, ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾಳೆ. ನಮ್ಮ ಅಣ್ಣ ನನಗೆ ಆಗಿದ್ರೆ ನಾವೇ ಎಲ್ಲ ಯಜಮಾನಿಕೆ ಮಾಡ್ಕೊಂಡು ನಾವೇ ಎಲ್ಲ ಇರ್ಬೋದಾಗಿತ್ತು. ನಾನು ಯಾವುದ್ರಲ್ಲೇನು ನಮ್ಮ ಅಣ್ಣಗೇನು ಇದು ಮಾಡಲ್ಲ. ನೀನು ನೋಡು, ಯಾವುದ್ರಾಗೇನು ಭಾಗ ಕೊಡೋಕೆ ಹೋಗಲ್ಲ. ನಾನು ಎಲ್ಲದರಲ್ಲೂ ನಾನೇ ತಗೊಂತೀನಿ. ಪ್ರತಿಯೊಂದ್ರಾಗೂ ಎಲ್ಲ ನನಗೆ ಸೇರ್ಬೇಕು. ಎಲ್ಲದರಲ್ಲೂ ಹೊಲ ಮನೆಗಾಗಿರ್ಬೋದು, ಏನೇ ಐತೆ ನಮ್ದು ಆಸ್ತಿ ಎಲ್ಲ ನಮಗೆ ಸೇರ್ಬೇಕಷ್ಟೇ. ಮತ್ತು ನಿಮ್ಮ ಅಣ್ಣಗಿನ್ನೇನು ಅವ್ರಿಗೇನು ಕೊಡ್ಬೇಕು ಹೇಳು. ಮುಂಚೆಗೇ ನೀವು ಒಂದಿಷ್ಟು ಎಚ್ಚೆತ್ಕೊಂಡೇ ಇದ್ದರೆ ಹಿಂಗೆಲ್ಲ ಆಗ್ತಾನೆ ಇರಲಿಲ್ಲ. ಮೊದಲೇ ನಿಮ್ಮ ಅಣ್ಣಗೆ ಏನೂ ತಿಳಿತಿರ್ಲಿಲ್ಲ. ಇವಾಗ ಅವಳು ಬಂದಾಗಿಂದಲೂ ಸ್ವಲ್ಪ ಅದು ಇದು ಹೇಳ್ಕೊಟ್ಟು ನಿಮ್ಮ ಅಣ್ಣಗೆ ಎಷ್ಟೋ ಗೊತ್ತಾಗುತ್ತೆ ಇವಾಗ. ಮೊದಲು ಗೊತ್ತಾಗ್ತಾನೆ ಇರಲಿಲ್ಲ, ಏನೂ ತಿಳಿತಾನೆ ಇರಲಿಲ್ಲ. ಇವಾಗ ನೋಡಿ ಎಣ್ಣೆ ಮಿಲ್ ಮಾಡ್ಕೊಂಡು ನಿಮ್ಮ ಅಣ್ಣಯ್ಯ ಹೆಂಗೈತೆ. ಎಲ್ಲದ್ರಾಗೂ ಹೆಂಗೆ ದುಡ್ಕೊಂಬ್ತಾ ಇದ್ದಾರೆ. ನಾವು ಅವರು ಹೆಂಗನೋ ನಮ್ಮ ಕಡೆಗೆ ಮಾಡ್ಕೊಂಡು ಅವಳು ಅದು ಓಡಿಸ್ಬೇಕು ಇಲ್ಲಿಂದನ. ನೋಡು, ನಿನ್ನ ತಮ್ಮನ ನಂಬಿದೆಯಲ್ಲ, ನಿನ್ನ ತಮ್ಮನ ಹತ್ರ ಎಂಥ ಬುದ್ಧಿ ಐತೆ ಅಂತೇಳಿ ನಿನಗೆ ಎಷ್ಟು ಮೋಸ ಮಾಡ್ತಾ ಇದ್ದಾನೆ ನಿನ್ನ ತಮ್ಮ. ನನ್ನ ತಮ್ಮ ಅಂತ ಹೇಳಿ ನೀನು ಹಂಗೇನೆ ಆಸೆ ಪಡ್ತೀಯಲ್ಲ. ನೋಡು ಅವನು ಯಾವ ರೀತಿ ಮಾಡ್ತಾ ಇದ್ದಾನೆ, ಯಾವ ರೀತಿ ಅವನು ಮನಸ್ಸಿನಾಗ ಇಕ್ಕೊಂಡು ಅವನು ಎಷ್ಟೆಲ್ಲ ಕೇಳಿ ಬಯಸ್ತಾ ಇದ್ದಾನೆ ನಿನಗೆ ಅಂತೇಳಿ. ನೋಡು, ಎಣ್ಣೆ ಮಿಲ್ಲು ಅವನೇ ಮಾಡ್ಕೋಬೇಕು ಅಂತ ಇದ್ದಾನೆ. ಅಯ್ಯೋ, ಎಲ್ಲನ ರೇಕಡ್ ಮಾಡ್ಕೊಂಡಾಳೆ ಅವಳು. ಅಯ್ಯೋ ದೇವರೆಲ್ಲ ಆಗ್ತಾಯಿದ್ದಾಳೆ. ನಿಲ್ಸೆ, ಅಣ್ಣ ತಮ್ಮಗಳಿಗೆ ಜಗಳ ತಂದಿಕ್ಬೇಕು ಅಂತ ಒಬ್ರು ಬೈಕೊಂಡಿದ್ದು ಒಬ್ರಿಗೆ ಹೇಳ್ಬಾರ್ದು. ಅಣ್ಣ ತಮ್ಮಗಳಿಗೆ ಜಗಳ ತಂದಿಕ್ಬೇಕು ಅಂತ ಇನ್ನೂ ಫೋನಲ್ಲೆಲ್ಲ ರೆಕಾರ್ಡ್ ಮಾಡ್ಕೊಂಡು ತೋರಿಸ್ತಾ ಇದ್ದಾಳೆ. ನಿಲ್ಸೆ, ಫಸ್ಟು ನಿಲ್ಸೆ. ಅಣ್ಣ ತಮ್ಮಂದ್ರೆ ಚೆನ್ನಾಗಿರೋ ಹತ್ರ ಇಂಥದ್ದೆಲ್ಲ ಹೇಳ್ಬಾರ್ದು. ಒಂದು ಬರುತ್ತೆ ಒಂದು ಹೋಗುತ್ತೆ, ಇಂಥದ್ದೆಲ್ಲ ತೋರಿಸ್ಬಾರ್ದು. ನಿನಗೆ ಬುದ್ಧಿ ಬೇಡವಾ? ನಮ್ಮ ಹುಡುಗರು ಯಾವತ್ತೂ ಗುದ್ದಾಡಿರಲಿಲ್ಲ. ಅಲ್ಲ ನೋಡಿ ಇವಳು ಯಾವ ರೀತಿ ಮಾಡ್ತಾ ಇದ್ದಾಳೆ. ಫೋನಾಗೆಲ್ಲ ರೆಕಾರ್ಡ್ ಮಾಡ್ಕೊಂಡು ತೋರಿಸ್ತಾ ಇದ್ದಾಳೆ. ಪಾಪ ಇವಳು ಮಾತು ಕೇಳಬೇಡ ಕಣೋ. ಯಾಕಮ್ಮ ಕೇಳಬಾರ್ದು? ಯಾಕೆ ಕೇಳಬಾರ್ದು? ನಾನು ಏನೋ ಅಂದ್ಕೊಂಡಿದ್ದೆ, ನನ್ನ ತಮ್ಮ ಒಳ್ಳೆಯವನು ಅಂತ ಹೇಳಿ ನಾನು ಅವ್ನು ನಂಬಿದ್ದೆ. ಆದರೆ ಈ ರೀತಿ ಮೋಸ ಮಾಡ್ತಾ ಇದ್ದಾನೆ ಅವನು. ಇಂಥ ಕೆಡುಕು ಬುದ್ಧಿ ಕೇಳೋದು ಮನಸ್ಸಿನಾಗ ಎಂಬುದು ಗೊತ್ತಿರಲಿಲ್ಲ. ಅಲ್ಲ, ಎಲ್ಲರಂಗೂ ಇವನು ಹಂಗೆ ಆಗ್ಬಿಟ್ನಲ್ಲ. ನಮ್ಮ ಅಣ್ಣ ತಮ್ಮಂದ್ರಿಗೇನೆ ನನ್ನ ಮೇಲೆ ಕೇಡು ಬಯಸ್ತಾರೆ, ನನ್ನ ಮೇಲೆ ಜಾಸ್ತಿ ಸಿಟ್ಟು ಅಂತ ಅಂದ್ಕೊಂಡಿದ್ದೆ. ಆದರೆ ಇವನಿಗೂ ಹೋಯ್ತೆ ನನ್ನ ಮೇಲೆ. ಇಂಥದ್ದೇ ಮಾಡೋದು ಕೇಣಿ ಕಿತಾಪತಿನ. ಇಂಥವು ಮಾಡಬಾರ್ದು ಯಾವತ್ತೂ. ಅಲ್ಲ, ಮನಸ್ಸಿನಾಗ ಎಷ್ಟು ಕೇಳಿಟ್ಕೊಂಡಿದ್ಯೋ ನೀನು. ನೋಡು, ನಾನು ಹೇಳಿದ್ರೆ ಕೇಳ್ತಾ ಇರಲಿಲ್ಲ. ತಮ್ಮ ಅಂತಿದ್ದಲ್ಲ, ಇವಾಗ ಗೊತ್ತಾಯ್ತಾ ಅವನ ಬಂಡವಾಳ ಏನು ಅಂತ ಹೇಳಿ. ಆಯಿತು ಸೇವಂತಿ, ನಾನೇನೋ ನನ್ನ ತಮ್ಮ ಒಳ್ಳೆಯವನಂತ ನಂಬಿದ್ದೆ, ಆದರೆ ಹಿಂಗೆ ಮೋಸ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಏನು ಮಾಡೋದು, ಇವಾಗಾದರೂ ಗೊತ್ತಾಯ್ತಲ್ಲ. ಇನ್ಮೇಲೆ ನಾನು ಬುದ್ಧಿ ಕಲ್ತ್ಕೊಂತೀನಿ ಬಿಡು ಸೇವಂತಿ. ಇನ್ಮೇಲೆ ಬುದ್ಧಿ ಕಲ್ತ್ಕೊಂಡ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ. ಇಲ್ಲ ಇನ್ನು ತಮ್ಮ ಹೆಂಡತಿ ಅಂತ ನೀವು ಅವ್ರನ್ನೇ ನಂಬ್ಕೊಂಡಿದ್ರೆ ಅಷ್ಟೇ. ನಾವಿಬ್ರೂ ಬೀದಿಗೆ ಬೀಳಬೇಕಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ತಮ್ಮ ಹೆಂಡತಿ ಮೇಲೆ ತುಂಬ ಇವರು ನಂಬಿಕೆ ಇಟ್ಕೊಂಡಿದ್ರು. ಇವಾಗ ಅವ್ರ ಬಂಡವಾಳ ಬಯಲು ಮಾಡಿಬಿಟ್ಟೆ. ಅವ್ರ ಮನಸ್ಸಲ್ಲೆಲ್ಲ ಏನೈತೆ ಅಂತೇಳಿ ತಿಳ್ಕೊಂಡು ನಮ್ಮ ಗಂಡನ ಹತ್ರ ಎಲ್ಲ ಅವ್ರ ಬಂಡವಾಳ ಬಯಲು ಮಾಡಿದೆ. ಇನ್ಮೇಲೆ ಇರೋದು ಇನ್ಮೇಲೆ ನನ್ನ ಗಂಡ ಬುದ್ಧಿ ಕಲ್ತ್ಕೊಂತಾರೆ. ತಮ್ಮ ಅಂತ ಯಾವತ್ತೂ ನಂಬಾರ್ದು ಇನ್ಮೇಲಿಂದಾನ. ಅಷ್ಟು ಅವ್ನ ಬಂಡವಾಳ ಎಲ್ಲ ನಾನು ಬಯಲು ಮಾಡಿದ್ದೀನಿ. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.